ಜಗದ್ರಕ್ಷಕ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಎಲ್ಲ ಪ್ರೀತಿಯ ಬಿಗ್ ಜೆ ಟಿ ವೀಕ್ಷಕರಿಗೆ ಆತ್ಮೀಯವಾದಂಥ ಸುಸ್ವಾಗತ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾದ ನಿತ್ಯ ದೇವರೇ, ಮಿತಿಯಲ್ಲದ ನಿನ್ನ ಪ್ರೀತಿಯುಳ್ಳ ಮಗನನ್ನು ನಮಗಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಸಂದರ್ಭದಲ್ಲಿ ನನ್ನ ಮುಖಾಂತರ ನೀನು ಮಾತನಾಡಬೇಕು ಸ್ವಾಮಿ. ನನ್ನ ತುಟಿ, ಗಂಟಲು, ನಾಲಿಗೆಯನ್ನು ಮುಟ್ಟಬೇಕು. ನಿನ್ನ ಆತ್ಮನ ಅಭಿಷೇಕದಿಂದ ತುಂಬಿಸು ಸ್ವಾಮಿ. ಈ ಸಂದೇಶ ನಿನಗೆ ಮಾತ್ರ ಘನಮಾನ ಮಹಿಮೆ ಸಲ್ಲುವಂತೆ ಆಶೀರ್ವಾದ ಮಾಡಿ ಉಪಯೋಗಿಸ್ಕೊಂಡು ಹೋಗಬೇಕೆಂದು ನಮ್ಮ ರಕ್ಷಕನು ಒಡೆಯನು ಆಗಿರುವಂಥ ಯೇಸುವೆ, ನಿನ್ನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆ, ಆಮೇನ್. ಈ ಒಂದು ಸಂದೇಶ ಕೊಡಲಿಕ್ಕೆ ಆತ್ಮನ ಅಭಿಷೇಕ ಮಾಡಿರುವಂಥ ಜಗದ್ರಕ್ಷಕ ಯೇಸು ಕ್ರಿಸ್ತನಿಗೂ ಇದಕ್ಕೆ ಯಥಾರ್ಥವಾಗಿರುವಂಥ ಪ್ರೋತ್ಸಾಹ ಮಾಡಿರುವಂಥ ನಮ್ಮ ಸಹೋದರರು, ನಮ್ಮ ಮೆಥೋಡಿಸ್ಟ್ ಚರ್ಚ್ ಮೂಡಲ್ಗಿ ಸಭೆ ಹಿರಿಯರು ಆದಂಥ ಸುಭಾಸ್ ಎಮ್ಮನಪ್ಪ ಸನ್ನಕ್ಕಿ, ಅವರ ಧರ್ಮಪತ್ನಿ ಮಕ್ಕಳು ಮತ್ತು ಅವರ ಅಣ್ಣನ ಕುಟುಂಬ ವರ್ಗ, ಇವರೆಲ್ಲರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅವರ ಕುಟುಂಬ ವರ್ಗ, ಅವರ ಉದ್ಯೋಗ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಮತ್ತು ಪಾರಮಾರ್ಥಿಕವಾಗಿ ದೇವರು ಅವರನ್ನು ಆಶೀರ್ವಾದ ಮಾಡಲೆಂದು ನನ್ನ ಅನುದಿನದ ಪ್ರಾರ್ಥನೆ ಆಗಿದೆ. ಈ ಹೊತ್ತು ದೇವರು ನಮ್ಮೊಟ್ಟಿಗೆ ಮಾತನಾಡುವಂಥ ವಿಷಯ ಭಾಗ್ಯವಂತರು ಯಾರು ಎಂಬುದಾಗಿ. ಈ ಲೋಕದಲ್ಲಿ ಆಲೋಚನೆ ಮಾಡುವಾಗ ಹಣವಿದ್ದವರು, ಒಳ್ಳೆಯ ಮನೆ ಇದ್ದವರು ಮತ್ತು ಕುಟುಂಬ ಮಕ್ಕಳು ಇದ್ದವರು ಭಾಗ್ಯವಂತರೆಂಬುದಾಗಿ ನಾವು ನೆನೆಸ್ತೇವೆ. ಆದರೆ ನಿಜವಾದ ಭಾಗ್ಯವಂತರು ಯಾರೆಂಬುದಾಗಿ ಆಲೋಚನೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಯಾಕೆಂದರೆ ಅತ್ಯಂತ ಶ್ರೀಮಂತರೇ ಈ ಹೊತ್ತಿನ ದಿನ ಅಕಾಲಿಕ ಮರಣವನ್ನು ಹೊಂದುವಂಥದ್ದು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಇವೆಲ್ಲವುಗಳನ್ನು ನಾವು ನೋಡುವಾಗ ಇರುವಂಥ ವೈಭೋಗದ ಜೀವನ, ಅಲಿಶಾನ್ ಮನೆ ಮತ್ತು ಸಮೃದ್ಧಿ, ಅಧಿಕಾರ, ಆಸ್ತಿಯಿಂದ ನಮಗೆ ಭಾಗ್ಯವಂತಿಕೆ, ಸಮೃದ್ಧಿ ಸಿಗಲಿಕ್ಕೆ ಸಾಧ್ಯವಿಲ್ಲ. ಮಕ್ಕಳು, ಧರ್ಮಪತ್ನಿ, ದೊಡ್ಡ ದೊಡ್ಡ ಮನೆ ಇದ್ದವರು, ಶ್ರೀಮಂತರು ಅಥವಾ ಭಾಗ್ಯವಂತರು ಇಲ್ಲದವರು, ದರಿದ್ರರು ಮತ್ತು ಅಭಾಗ್ಯವಂತರಾಗಿ ಹೇಳುವುದು ಸರಿಯಲ್ಲ. ಇವು ಸಾಂದರ್ಭಿಕವಾದಂಥ ವಿಚಾರಗಳಷ್ಟೇ. ಸ್ಥಿತಿಗತಿಗಳು ಬದಲಾಗಬಹುದು, ಆದರೆ ಉಬ್ಬಿಕೊಳ್ಳುವುದಕ್ಕೆ ಯಾರಿಗೆ ಅವಕಾಶವಿಲ್ಲ. ಮಾತ್ರವಲ್ಲದೆ ಈ ಲೌಕಿಕವಾಗಿರುವಂಥ ಭಾಗ್ಯವಂತಿಕೆ ನಮ್ಮನ್ನು ಆತ್ಮಿಕವಾಗಿರುವಂಥ, ಆಧ್ಯಾತ್ಮಿಕವಾಗಿರುವಂಥ, ಶಾಶ್ವತವಾಗಿರುವಂಥ ಸಮೃದ್ಧಿಯಲ್ಲಿ ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ಲವೋದಿಕೆ ಅನ್ನುವಂಥ ಒಂದು ಸಭೆ ಆದಿ ಕಾಲದಲ್ಲಿತ್ತು. ಅದು ಕೊಚ್ಚಿಕೊಳ್ತಾ ಇತ್ತು. ನಾನು ಐಶ್ವರ್ಯವಂತನು, ಸಂಪನ್ನನು, ಯಾವುದೇ ಕೊರತೆಯಿಲ್ಲದಂಥ ವ್ಯಕ್ತಿ ಎಂಬುದಾಗಿ ಕೊಚ್ಚಿಕೊಳ್ಳುತ್ತಿರುವಾಗ ದೇವರು ಯೋಹಾನನ ಮೂಲಕ ಹೇಳ್ತಾನೆ, ನೀನು ನಿನ್ನ ವಿಷಯದಲ್ಲಿ ಹೇಳಿರುವಂಥ ಮಾತು ಅದು ತಪ್ಪಾದ ಆಲೋಚನೆ ಆಗಿದೆ. ಯಾಕೆಂದರೆ ನೀನು ದೌರ್ಭಾಗ್ಯನು, ದೀನ ಸ್ಥಿತಿಯಲ್ಲಿರುವವನು, ದರಿದ್ರನು, ಬಡವನು, ಕುರುಡನು ಎಂಬುದಾಗಿ ವಿಷಯ ನೀನು ತಿಳಿಯಲಿ ಎಂಬುದಾಗಿ ಹೇಳ್ತಾನೆ. ಹೌದು, ಈ ಲೌಕಿಕವಾಗಿರುವಂಥ ಸಂಪತ್ತು, ಆಸ್ತಿ ನಮ್ಮನ್ನು ನಿರಂತರವಾಗಿರುವಂಥ ದೇವರ ಆಶೀರ್ವಾದದ ಭಾಗ್ಯವಂತಿಕೆಯನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ರಾಜ ಇದ್ದ. ಅವನ ಒಂದು ಆಶೆ ಅನ್ನುವುದಕ್ಕಿಂತ ದುರಾಶೆ ಅನ್ನುವಂಥದ್ದು ಬಹಳ ಸೂಕ್ತವಾಗಿರುವಂಥ ಶಬ್ದ. ಅದೇನೆಂದರೆ, ಮುಟ್ಟಿದ್ದೆಲ್ಲ ಚಿನ್ನವಾಗಬೇಕೆಂಬ ವರವನ್ನು ದೇವರಿಂದ ಕೇಳಿಕೊಂಡ. ದೇವರು ಹೇಳಿದ ವರ ಸರಿಯಿಲ್ಲ, ಆಲೋಚನೆ ಮಾಡಿ ಎಂಬುದಾಗಿ. ಆದರೂ ರಾಜ ಕೇಳಲಿಲ್ಲ. ದೇವರು ವರ ಕೊಟ್ಟ. ಮನೆಗೆ ಬಂದ, ಮನೆ ಬಾಗಿಲನ್ನು ಮುಟ್ಟಿದ, ಚಿನ್ನವಾಯಿತು, ಬಹಳ ಸಂತೋಷವಾಯಿತು. ತದನಂತರ ಡೈನಿಂಗ್ ಹಾಲಿಗೆ ಬಂದ, ಡೈನಿಂಗ್ ಟೇಬಲ್ ಮುಟ್ಟಿದ, ಚಿನ್ನವಾಯಿತು, ಬಹಳ ಸಂತೋಷವಾಯಿತು. ತದನಂತರ ಅಲ್ಲಿರುವಂಥ ನೀರಿನ ಗ್ಲಾಸನ್ನು ಮುಟ್ಟಿದ, ಅದು ಚಿನ್ನವಾಯಿತು, ಬಹಳ ಸಂತೋಷವಾಯಿತು. ಇನ್ನು ನಾಷ್ಟ ಮಾಡಬೇಕೆಂಬುದಾಗಿ ತನ್ನ ಹೆಂಡತಿಯನ್ನು ಕರೆದು ನಾಷ್ಟ ತರಲಿಕ್ಕೆ ಹೇಳಿದ. ಆ ನಾಷ್ಟ ತಂದಾಗ ನಾಷ್ಟ ಮುಟ್ಟಿದ, ಅದು ಕೂಡ ಚಿನ್ನವಾಯಿತು. ತದನಂತರ ಇದ್ದ ಒಬ್ಬ ಮಗ ಬಂದು ಅಪ್ಪ ಎಂಬುದಾಗಿ ತಬ್ಬಿಕೊಂಡ. ಮಗನು ಕೂಡ ಚಿನ್ನದ ಮೂರ್ತಿಯಾದ. ಆಗ ರಾಜ ಬಹಳ ದುಃಖಕ್ಕೆ ಒಳಗಾದ, ತೊಂದರೆಗೆ ಒಳಗಾದ. ದೇವರಲ್ಲಿ ಬೇಡಿಕೊಂಡ, ದೇವರೇ
ಈ ವರ ನನಗೆ ಬೇಡ, ನಾನು ತಪ್ಪಾದ ವರ ಕೇಳಿಕೊಂಡಿದ್ದೇನೆ, ಅದಕ್ಕಾಗಿ ಇದನ್ನು ಹಿಂಪಡೆ ಅಂತ ಹೇಳಿ ದೇವರು ಕೇಳಲಿಲ್ಲ. ಕೊನೆಗೆ ಆ ರಾಜ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ. ಅದಕ್ಕೆ ಪ್ರಸಂಗಿ 5:10 ಬರೆಯಲ್ಪಟ್ಟಿದೆ, ಬೆಳ್ಳಿಯನ್ನು ಆಶಿಸುವವನಿಗೆ ಎಷ್ಟು ಬೆಳ್ಳಿಯಿಂದಲೂ ತೃಪ್ತಿಯಾಗದು, ಆಸ್ತಿಯನ್ನು ಆಶಿಸುವವನು ಎಷ್ಟು ಆಸ್ತಿಯಿಂದಲೂ ನೆಮ್ಮದಿ ಆಗೋದು. ಆದಾಯ ಹೆಚ್ಚಾದಂತೆ ಅನುಭವಿಸುವ ಸಂಖ್ಯೆ ಹೆಚ್ಚಾಗುತ್ತದೆ. ಅದನ್ನು ಕಣ್ಣಿಂದ ನೋಡುವುದೇ ಹೊರತು ಯಜಮಾನನಿಗೆ ಯಾವ ಲಾಭವಿಲ್ಲ. ಅದಕ್ಕಾಗಿ ಬಡವನು ದುಡಿಯುವವನು ಸ್ವಲ್ಪವೇ ಊಟ ಮಾಡಲಿ, ಹೆಚ್ಚೇ ಊಟ ಮಾಡಲಿ, ಹಾಯಾಗಿ ನಿದ್ರೆ ಮಾಡುತ್ತಾನೆ. ಆದರೆ ಶ್ರೀಮಂತನ ಆಸ್ತಿ, ಹಣ, ಧನ, ಕನಕ ಆತನನ್ನು ನಿದ್ರೆ ಮಾಡಲಿಕ್ಕೆ ಬಿಡುವುದಿಲ್ಲ ಪ್ರಿಯರೇ. ಹಾಗಾದರೆ ಯಾವುದು ನಿಜವಾದ ಭಾಗ್ಯವಂತಿಕೆ? ಅದಕ್ಕಾಗಿ ಸತ್ಯವೇದ ಹೇಳುತ್ತದೆ 3 ರೀತಿಯಿಂದ ನೀವು ಭಾಗ್ಯವಂತಿಕೆಯನ್ನು ಹೊಂದಬಹುದೆಂಬುದಾಗಿ ಹೇಳ್ತದೆ. ಮೊದಲನೇದಾಗಿ ಹೇಳುವಂಥ ಮಾತು ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 13ನೇ ವಚನದ ಬಿ ಭಾಗದಲ್ಲಿ ಬರೆಯಲ್ಪಟ್ಟಿದೆ, ವಿವೇಕವನ್ನು ಸಂಪಾದಿಸುವವನು ಭಾಗ್ಯವಂತನು. ಬಾಹ್ಯವಾಗಿರುವಂಥ ಭೌತಿಕವಾದಂಥ ಆಸ್ತಿ ಕ್ಷಣ ಮಾತ್ರ ಇರುವಂಥದ್ದು, ಹಿಂದೆ ನಮ್ಮ ಹತ್ರದ್ರೆ ನಾಳೆ ಮತ್ತೊಬ್ಬರು ಇರುವಂಥದ್ದು. ಆದರೆ ಈ ವಿವೇಕ ಯಾವಾಗಲೂ ನಮ್ಮ ಜೊತೆಗಿರುವಂಥದ್ದಾಗಿದೆ. ವಿವೇಕ ಅಂದರೆ ವಿಚಾರ ಶಕ್ತಿ ಅಥವಾ ಪ್ರತ್ಯೇಕಿಸುವ ಶಕ್ತಿ ಅಥವಾ ಗುಣದೋಷಗಳನ್ನು ತಿಳಿಯುವಂಥ ಯಥಾರ್ಥವಾಗಿರುವಂಥ ಜ್ಞಾನ ಎಂಬುದಾಗಿ ಕನ್ನಡ ಡಿಕ್ಷನರಿ ಹೇಳುತ್ತದೆ. ಹಾಗಾದರೆ ಸತ್ಯವೇದ ವಿವೇಕದ ಬಗ್ಗೆ ಏನು ಹೇಳುತ್ತದೆ? ಪರಿಶುದ್ಧನ ತಿಳುವಳಿಕೆಯೇ ವಿವೇಕ ಎಂಬುದಾಗಿ ಜ್ಞಾನೋಕ್ತಿಗಳ ಪುಸ್ತಕ 9ನೇ ಅಧ್ಯಾಯ 10ನೇ ವಚನದ ಬಿ ಭಾಗದಲ್ಲಿ ಬರೆಯಲ್ಪಟ್ಟಿದೆ. ಪರಿಶುದ್ಧನಾಗಿರುವಂಥ ದೇವರ ತಿಳುವಳಿಕೆಯೇ ವಿವೇಕ. ಮುಂದೆ ಯೋಬನು ಹೇಳುತ್ತಾನೆ 28:28 ದುಷ್ಟತನವನ್ನು ಬಿಡುವುದೇ ವಿವೇಕ ಎಂಬುದಾಗಿ. ಕೆಟ್ಟತನವನ್ನು ಬಿಡಬೇಕು, ಅದು ವಿವೇಕ. ಹಾಗಾದರೆ ಈ ವಿವೇಕವನ್ನು ಕೊಡುವಂಥವ್ರು ಯಾರು? ದೇವರ ವಾಕ್ಯ ಹೇಳ್ತದೆ, ಜ್ಞಾನೋಕ್ತಿ 2:6 ಬರೆಯಲ್ಪಟ್ಟಿದೆ. ಏನೆಂಬುದಾಗಿ ನೋಡುವಾಗ, ಯೆಹೋವನೇ ಜ್ಞಾನವನ್ನು ಕೊಡುವಾತನು, ಆತನ ಬಾಯಿಂದಲೇ ವಿವೇಕವು ತಿಳುವಳಿಕೆ ಹೊರಟು ಬರ್ತದೆ ಎಂಬುದಾಗಿ. ಅರ್ಥ ಮಾಡಿಕೊಳ್ಳಿರಿ, ಜ್ಞಾನ ವಿವೇಕ ಕೊಡುವಂಥವನು ದೇವರು, ವಿವೇಕವನ್ನು ಸಂಪಾದಿಸುವವನು ಭಾಗ್ಯವಂತನು. ಈ ವಿವೇಕವನ್ನು ದೇವರು ಯಾರಿಗೆ ಕೊಡ್ತಾನೆಂಬುದಾಗಿ ಆಲೋಚನೆ ಮಾಡುವಾಗ ಅದೇ ಒಂದು ಪ್ರಸಂಗಗಳ ಪುಸ್ತಕ 2:26 ಬರೆಯಲ್ಪಟ್ಟಿದೆ, ದೇವರು ತಾನು ಮೆಚ್ಚಿದವನಿಗೆ ಜ್ಞಾನವನ್ನು, ತಿಳುವಳಿಕೆಯನ್ನು, ಸಂತೋಷವನ್ನು ಕೊಡುವಾತನಾಗಿದ್ದಾನೆ. ಅಂದರೆ ನಾವು ದೇವರಿಗೆ ಮೆಚ್ಚುಗೆಯಾದಂಥ ವ್ಯಕ್ತಿಗಳಾಗಬೇಕು. ಮೊದಲನೇದಾಗಿ ಪರಿಶುದ್ಧನ ತಿಳುವಳಿಕೆ ಹೊಂದಬೇಕು, ಎರಡನೇದಾಗಿ ದುಷ್ಟತನ ಬಿಡಬೇಕು, ಮೂರನೇದಾಗಿ ವಿವೇಕವನ್ನು ಕೊಡುವಂಥ ದೇವರ ಬಳಿಗೆ ಬರಬೇಕು, ಮೆಚ್ಚುಗೆಯಾಗಿ ಜೀವನ ಮಾಡಬೇಕು. ಆವಾಗ ನಮಗೆ ವಿವೇಕ ಸಿಗುತ್ತದೆ. 1 ವರ್ಷಗಳ ಪುಸ್ತಕ 3ನೇ ಅಧ್ಯಾಯ 9ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. 7ರಿಂದ ಕೆಲವು ವಚನ ಓದುತ್ತಾ ಹೋಗುವಾಗ ಅಲ್ಲಿ ಅರಸನಾಗಿರುವಂಥ ಸೊಲೊಮೋನಿಗೆ ಗಿಬ್ಬೋನಿನಲ್ಲಿ ದೇವರು ಅವನಿಗೆ ದರ್ಶನ ಕೊಡ್ತಾನೆ ಕನಸಿನಲ್ಲಿ. ಸೊಲೊಮೋನೇ ಯಾವ ವರ ಬೇಕು ಕೇಳಿಕೊ ಎಂಬುದಾಗಿ ಕೇಳಿದ. ಆವಾಗ ಸೊಲೊಮೋನನು ಹೇಳಿದ, ತಂದೆಯಾದ ದೇವರೇ, ಪರಿಶುದ್ಧನೇ, ಈ ದೊಡ್ಡ ಮಹಾ ಸಮೂಹವಾಗಿರುವಂಥ ನಿನ್ನ ಇಸ್ರಾಯೇಲ್ ಜನಾಂಗವನ್ನು ಆಳ್ವಿಕೆ ಮಾಡೋದಕ್ಕಾಗಿ ನನ್ನನ್ನು ರಾಜನಾಗಿ ಮಾಡಿದ್ಯಲ್ಲ. ನಾನು ಜ್ಞಾನವಿಲ್ಲದವನು, ಬಲಹೀನನು. ಅದಕ್ಕಾಗಿ ಅವರನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವುದಕ್ಕೆ, ಸರಿಯಾದ ರೀತಿಯನ್ನು ಪರಿಪಾಲನೆ ಮಾಡಲಿಕ್ಕೆ, ನ್ಯಾಯ ಅನ್ಯಾಯ ವಿಚಾರ ಮಾಡಲಿಕ್ಕೆ ನನಗೆ ವಿವೇಕವನ್ನು ದಯಪಾಲಿಸು ಎಂಬುದಾಗಿ ಹೇಳಿದ. ಆಗ ಯೆಹೋವ ದೇವರು ಬಹಳ ಸಂತೋಷಪಟ್ಟ. ಸೊಲೊಮೋನನೇ, ನೀನು ದೀರ್ಘಾಯುಷ್ಯವನ್ನು ಬೇಡಲಿಲ್ಲ, ಐಶ್ವರ್ಯ ಸಂಪತ್ತು ಬೇಡಲಿಲ್ಲ, ವೈರಿಗಳ ಪ್ರಾಣವನ್ನು ಬೇಡಲಿಲ್ಲ, ಆದರೆ ನೀನು ನನ್ನ ಮಾತಿನಂತೆ ನನ್ನ ಜನವನ್ನು ಪರಿಪಾಲನೆ ಮಾಡೋದಕ್ಕಾಗಿ ವಿವೇಕವನ್ನು ಬೇಡಿಕೊಂಡಿಯಲ್ಲ. ಎಂಥ ಒಂದು ಅದ್ಭುತವಾಗಿರುವಂಥ ವರ, ನಿನಗೆ ಅದನ್ನು ಕೊಡುತ್ತೇನೆ, ಅದರ ಜೊತೆಗೆ ಧನ ಘನ ಐಶ್ವರ್ಯ ಎಲ್ಲವನ್ನು ಕೊಡ್ತೇನೆ. ನಿನ್ನಂಥ ಜ್ಞಾನವಂತವನು ಈ ಮುಂಚೆ ಯಾರೂ ಇರಲಿಲ್ಲ, ತದನಂತರದಲ್ಲಿಯೂ ಕೂಡ ಯಾರು ಇರೋದೆಂಬುದಾಗಿ ಹೇಳಿ ವರ ಕೊಟ್ಟನು. ಪ್ರಿಯರೇ, ಎಷ್ಟು ಅದ್ಭುತವಾಗಿರುವಂಥ ವರ ನೋಡಿರಿ. ನಮಗೆ ದೇವರು ಒಂದು ವೇಳೆ ಕಾಣುವುದಾಗಿದ್ದರೆ ಏನು ಹೇಳ್ತಿದ್ದೆವು? ದೇವರೇ, ಆಸ್ತಿ ಕೊಡು, ವಜ್ರ ಕೊಡು, ವೈಡ್ಯರೇ ಕೊಡು, ಒಳ್ಳೆ ಬಂಗ್ಲೆ ಕೊಡು, ಕಾರ್ ಕೊಡು, ಅದಿದೆನ್ನ ಕೇಳ್ತಿದೆ. ಆದರೆ ಸೊಲೊಮೋನನು ಕೇಳಿರುವಂಥದ್ದು ವಿವೇಕ, ಅದು ಶಾಶ್ವತವಾಗಿರುವಂಥದ್ದು, ಅದು ಭಾಗ್ಯವಂತಿಗೆ ಪ್ರತೀಕ. ಹಾಗಾದರೆ ವಿವೇಕ ಎಲ್ಲಿ ಸಿಗುತ್ತದೆ? ಅದರ ಬೆಲೆ ಎಷ್ಟೆಂಬುದಾಗಿ ಹೇಳುವಾಗ ಯೋಬನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ,
28-15 ಕೆಲವು ವಚನ ಓದುವಾಗ, ಚೊಕ್ಕ ಬಂಗಾರವನ್ನು ಕೊಟ್ಟು ಅದನ್ನು ಕೊಂಡುಕೊಳ್ಳುವುದು ಅಸಾಧ್ಯ, ಬೆಳ್ಳಿಯನ್ನು ಅದಕ್ಕೆ ತೂಗುವುದು ಅಶಕ್ಯ. ಓಫಿರ್ ದೇಶದ ಅಪರಂಜಿ, ಅಮೂಲ್ಯ ಗೋಮೇಧಿಕ, ಇಂದ್ರನೀಲ ಇವುಗಳ ಪ್ರಮಾಣದಿಂದ ಜ್ಞಾನ ವಿವೇಕದ ಬೆಲೆಯನ್ನು ಅಳೆಯಲಿಕ್ಕಾಗದು. ಹೊನ್ನಾಗಲಿ ಗಾಜಾಗಲಿ ಅದಕ್ಕೆ ಸಮವಿಲ್ಲ. ಮಾತ್ರವಲ್ಲದೆ ಚಿನ್ನದ ಆಭರಣಗಳನ್ನು ಅದಕ್ಕೆ ಬದಲು ಕೊಡುವುದು ಸಾಧ್ಯವಿಲ್ಲ. ಹವಳವು ಸ್ಫಟಿಕವು ನೆನಪಿಗೆ ಬರುವುದಿಲ್ಲ. ಮುತ್ತುಗಳನ್ನು ಸಂಪಾದಿಸುವುದಕ್ಕಿಂತ ಜ್ಞಾನವನ್ನು ವಿವೇಕವನ್ನು ಸಂಪಾದಿಸುವುದು ಎಷ್ಟೋ ಕಷ್ಟ. ಕೂಶ್ ದೇಶದ ಪುಷ್ಯರಾಗ ಅದಕ್ಕೆ ಸಾಟಿಯಲ್ಲ. ಶುದ್ಧ ಕನಕದೊಡನೆ ಅದನ್ನು ತೂಗಲಾಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ವಿವೇಕಕ್ಕೆ ಎಲ್ಲ ವಜ್ರ ವೈಢ್ಯರ ಮುತ್ತು ರತ್ನಗಳಿಗೆ ಬೆಲೆ ಕಟ್ಟಬಹುದು, ಆದರೆ ಈ ಜ್ಞಾನ ದೇವರು ಕೊಡುವಂಥ ವಿವೇಕಕ್ಕೆ ಬೆಲೆ ಕಟ್ಟಲಿಕ್ಕಾಗುವುದಿಲ್ಲ. ಇದು ಭಾಗ್ಯವಂತಿಕೆ, ಮೊದಲನೇ ಸಂಗತಿ. ಎರಡನೇ ಸಂಗತಿ ನೋಡುವಾಗ, ಭಾಗ್ಯವಂತರು ಯಾರು ಎಂಬುದಾಗಿ ನೋಡುವಾಗ, ಯಾರು ಸಬ್ಬತ್ ದಿನವನ್ನು ದೇವರ ದಿನವೊಂದು ಆಚರಣೆ ಮಾಡುತ್ತಾರೋ ಅವರು ಭಾಗ್ಯವಂತರು. ಯೆಶಾಯ ಪ್ರವಾದನೆ ಗ್ರಂಥ 56ನೇ ಅಧ್ಯಾಯದ 2ನೇ ವಚನ ಪೂರ್ತಿ ಓದುವಾಗ, ನನ್ನ ವಿಧಿಗಳನ್ನು ಕೈಕೊಳ್ಳುವವನು ಧನ್ಯನು, ಅವನು ಭದ್ರವಾಗಿ ಹಿಡಿದುಕೊಂಡು ಸಬ್ಬತ್ ದಿನವನ್ನು ಹೊಲೆ ಮಾಡದೆ ಆ ದಿನವನ್ನು ಯಾವ ಕೆಟ್ಟ ಕೆಲಸವನ್ನು ಮಾಡಿದಂಥ ವ್ಯಕ್ತಿ ಭಾಗ್ಯವಂತ. ಈ ಹೊತ್ತಿನ ದಿನ ನಾವು ಎಷ್ಟರ ಮಟ್ಟಿಗೆ ಸಬ್ಬತ್ ದಿನವನ್ನು ಆಚರಣೆ ಮಾಡ್ತಾಯಿದ್ದೇವೆ, ಶ್ರದ್ಧೆ ಭಕ್ತಿಯಿಂದ ನಡೆಸ್ತಾ ಇದ್ದೇವೆ ಎಂಬುದಾಗಿ ಆಲೋಚನೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ ಪ್ರಿಯರೇ. ಇಲ್ಲಿ ಹೇಳ್ತದೆ ದೇವರ ವಾಕ್ಯ, ಮೊದಲು ದೇವರ ಮಾತುಗಳನ್ನು ಕೇಳಿಕೊಳ್ಳು, ತದನಂತರ ಅವನು ಗಟ್ಟಿಯಾಗಿ ಹಿಡಿದುಕೊಂಡು ದೇವರ ಸಬ್ಬತ್ ದಿನವನ್ನು ಹೊಲೆ ಮಾಡಬೇಡ. ಯಾವ ಕೆಟ್ಟ ಕೆಲಸವನ್ನು ಮಾಡದೆ ಆಚರಣೆ ಮಾಡುವಂಥವನು ಭಾಗ್ಯವಂತನು. ನಾವು ಸಬ್ಬತ್ ದಿನದ ಬಗ್ಗೆ ಅರಿವಿದ್ರೂ ಬರುವುದಿಲ್ಲ. ಹೊಲೆ ಮಾಡುವುದೆಂದರೆ ಏನು? ನಮ್ಮ ಆಲೋಚನೆ ಪ್ರಕಾರ ನಡೆಯುವಂಥದ್ದಾಗಿದೆ. ಇಲ್ಲಿ ಯಾಜಕ ಕಾಂಡದಲ್ಲಿ 23ನೇ ಅಧ್ಯಾಯ 3ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, 6 ದಿನ ನಿನ್ನ ಮನೆಯ ಎಲ್ಲ ಕೆಲಸಗಳನ್ನು ಮಾಡು, 7ನೇ ದಿನ ಅದು ಸಬ್ಬತ್ ದಿನವಾಗಿದೆ, ದೇವರಿಗೆ ಮೀಸಲಾಗಿರುವಂಥ ಪರಿಶುದ್ಧ ದಿನವಾಗಿರುವುದರಿಂದ ನೀವೆಲ್ಲರೂ ದೇವಾರಾಧನೆಗಾಗಿ ಸಭೆ ಕೂಡಿ ಆಲಯಕ್ಕೆ ಬಂದು ದೇವರಿಗೆ ಆರಾಧನೆ ಮಾಡಬೇಕು. ಅದು ಯೆಹೋವ ದೇವರಿಗೆ ಮೀಸಲಾಗಿರುವಂಥ ವಿಶ್ರಾಂತಿ ದಿನವಾಗಿದೆ ಎಂಬುದಾಗಿ ಯಾಜಕ ಕಾಂಡದಲ್ಲಿ ಹೇಳಿದೆ. ಅದಕ್ಕಾಗಿ ನಾವು ಆಲೋಚನೆ ಮಾಡಬೇಕು. ಅದನ್ನೇ ಯೆಶಾಯ 58:13 ಕೆಲವು ವಚನ ಓದುವಾಗ ಹೇಳ್ತಾನೆ, ಸಬ್ಬತ್ ದಿನವು ಮಾನ್ಯವಾದುದೆಂದು ತಿಳಿದು ಆ ಪರಿಶುದ್ಧ ದಿನದಲ್ಲಿ ಯಾವ ಕೆಲಸವನ್ನು ಮಾಡಬೇಡ, ಸ್ವೇಚ್ಛಾಗಿ ನಡೆಯಬೇಡ, ಸ್ವಕಾರ್ಯ ಮಾಡಬೇಡ, ಹರಟೆ ಹಾಕಬೇಡ. ದೇವರಿಗೆ ಮೀಸಲಾಗಿರುವಂಥ ಸಬ್ಬತ್ ದಿನವು ಮಾನ್ಯವಾದದ್ದು, ಪರಿಶುದ್ಧವಾದದ್ದು ಎಂದು ತಿಳಿದು ದೇವಾರಾಧನೆ ಮಾಡುವುದಾಗಿದ್ದರೆ, ದೇವರ ಮಾತುಗಳನ್ನು ಕೇಳುವುದಾಗಿದ್ದರೆ, ದೇವರ ಚಿತ್ತದಂತೆ ನಡೆಯುವುದಾಗಿದ್ದರೆ ನೀನು ಯೆಹೋವನಲ್ಲಿ ಉಲ್ಲಾಸಿಸುವಿ, ಸಂತೋಷಿಸುವಿ. ಮಾತ್ರವಲ್ಲದ ಆತನು ನಿನ್ನನ್ನು ಉನ್ನತ ಪ್ರದೇಶಗಳಲ್ಲಿ ಕರೆದುಕೊಂಡು ಹೋಗಿ ನಿನ್ನನ್ನು ದೇವರ ಚಿತ್ತದಂತೆ ಯಾಕೋಬನ ಒಂದು ಸ್ವಾಸ್ಥ್ಯವನ್ನು ನಿನಗೆ ಕೊಡುವನೆಂಬುದಾಗಿ ಯೆಶಾಯ 58:13-14 ಬರೆಯಲ್ಪಟ್ಟಿದೆ ಪ್ರಿಯರೇ. ಹಾಗಾದರೆ ನಮ್ಮ ಒಂದು ಸಬ್ಬತ್ ದಿನದ ಆರಾಧನೆ ಏನಾಗಿದೆ, ಆಲೋಚನೆ ಏನಾಗಿದೆ? ನಾವು ಈ ಒಂದು ಭಾಗ್ಯವಂತಿಗೆ ನಾವು ಮನಸ್ಸು ಕೊಡ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಮನೆಗಳಲ್ಲಿ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ಸಮೃದ್ಧಿ ಇಲ್ಲ, ಹೊಂದಾಣಿಕೆ ಇಲ್ಲ, ತಾಳ್ಮೆ ಇಲ್ಲ. ಕಾರಣ ದೇವರ ದಿನವನ್ನು ದೇವರಿಗೆ ಮೀಸಲಾಗಿಟ್ಟು ಆರಾಧನೆ ಮಾಡದೇ ಇರುವಂಥದ್ದು, ಆರಾಧನೆಗೆ ಬರುವಂಥ ಸಮಯದ ಅಗಮ್ಯತೆಯನ್ನು ಅರಿಯದೇ ಇರುವಂಥದ್ದು, ಆ ಒಂದು ಆರಾಧನೆ ಘನತೆಯನ್ನು ತಿಳಿಯದೇ ಇರುವಂಥದ್ದು. ಎರಡನೇ ಸಂಗತಿ, ನಾವು ದೇವರಿಗೆ ಸಬ್ಬತ್ ದಿನದಂದು ಆರಾಧನೆ ಸಲ್ಲಿಸುವಂಥದ್ದು, ಆತನಿಗೆ ಮೀಸಲಾಗಿರುವಂಥ ದಿನದಲ್ಲಿ ಯಾವುದೇ ಕೆಟ್ಟ ಕೆಲಸ, ಕೆಟ್ಟ ಆಲೋಚನೆ ಮಾಡದೇ ಇರುವಂಥದ್ದು ಬಹಳ ಮುಖ್ಯವಾಗಿದೆ. ಆಲಯಕ್ಕೆ ಬಂದು ಹರಟೆ ಹಾಕುವಂಥದ್ದು, ಯೆಶಾಯನು ಹೇಳಿದಂತೆ ಮೊಬೈಲ್ ಉಜ್ಜುವಂಥದ್ದು, ಅಸಭ್ಯ ವರ್ತನೆ ಮಾಡುವಂಥದ್ದು, ಕೆಟ್ಟ ಆಲೋಚನೆ ಮಾಡುವಂಥದ್ದು, ಇದು ಸಬ್ಬತ್ ದಿನಕ್ಕೆ ಕೆಟ್ಟತನವನ್ನೆಲ್ಲ ಹೊಲೆ ಮಾಡುವಂಥ ಕೆಲಸವಾಗಿದೆ. ಯಾರು ಆ ಭಾಗ್ಯವಂತರು? ಸಬ್ಬತ್ ದಿನವನ್ನು ಹೊಲೆ ಮಾಡದೆ ಕೆಟ್ಟ ಕೆಲಸಗಳನ್ನು ಮಾಡದಂಥ ವ್ಯಕ್ತಿ ಭಾಗ್ಯವಂತನು.
ಏಷಾಯ 56:2 ಬರೆಯಲ್ಪಟ್ಟಿದೆ. ದೇವರ ಮಾತನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು, ಆರಾಧನೆ ಮಾಡಬೇಕು. ಅದು ಪರಿಪೂರ್ಣವಾಗಿರುವಂಥ ಆರಾಧನೆ, ಪ್ರಾರಂಭದಿಂದ ಅಂತ್ಯ ಆಶೀರ್ವಾದದವರೆಗೆ ಸಮಾಧಾನದಿಂದ ಕುಳಿತು ಆರಾಧನೆ ಮಾಡುವಂಥದ್ದು, ಯಥಾರ್ಥವಾಗಿರುವಂಥ ಮನಸ್ಸಿನಿಂದ ಕುಳಿತು ಆರಾಧನೆ ಮಾಡುವಂಥದ್ದು, ಅದು ದೇವರ ಒಂದು ಭಾಗ್ಯವಂತಿಕೆ ಆಗಿದೆ. ಇನ್ನು ಕೊನೆಯದಾಗಿ 3ನೇದಾಗಿ ನೋಡುವಾಗ, ಭಾಗ್ಯವಂತರು ಯಾರೆಂಬುದಾಗಿ ನೋಡುವಾಗ, ಯಾರಿಗೆ ಯೆಹೋವನು ದೇವರಾಗಿದ್ದಾನೋ ಅವರು ಭಾಗ್ಯವಂತರು ಎಂಬುದಾಗಿ. ಈ ಹೊತ್ತಿನ ದಿನ ಏನಾಗಿದೆ, ದೇವರ ವಾಕ್ಯ ಹೇಳ್ತದೆ, ಪ್ರಭುಗಳಲ್ಲಿ ಭರವಸೆ ಬಿಡಬೇಡಿರಿ, ಮನುಷ್ಯರನ್ನು ನೆಚ್ಚಬೇಡಿರಿ, ಅವರು ಸಹಾಯ ಮಾಡ ಶಕ್ತರಲ್ಲ ಎಂಬುದಾಗಿ ಕೀರ್ತನೆ 146:3 ಬರೆಯಲ್ಪಟ್ಟಿದೆ. ಮತ್ತು ಕೀರ್ತನೆ 118:8-9 ಬರೆಯಲ್ಪಟ್ಟಿದೆ, ಮನುಷ್ಯರಲ್ಲಿ ಭರವಸೆ ಇಡಬೇಡಿರಿ, ಅವರು ಸಹಾಯ ಮಾಡಲು ಶಕ್ತರಲ್ಲ. ಪ್ರಭುಗಳಲ್ಲಿ ಭರವಸೆ ಇಡಬೇಡಿರಿ, ಅವರು ಕೂಡ ಸಹಾಯ ಮಾಡಲು ಶಕ್ತರಲ್ಲ. ಯೆಹೋವನಾಗಿರುವಂಥ ದೇವರಲ್ಲಿ ಮಾತ್ರ ನೀವು ಭರವಸೆ ಇಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಾಯಿದೆ. ಅಳುವಂಥ ಪ್ರವಾದಿ, ಸಭೆಗಾಗಿ ಬಹಳ ಗೋಳಾಡುವಂಥ ಪ್ರವಾದಿ, ಪವಿತ್ರಾತ್ಮ ಭರಿತವಾಗಿರುವಂಥ ಪ್ರವಾದಿ ಯೆರೆಮೀಯನು ಹೇಳ್ತಾನೆ ಏನೆಂಬುದಾಗಿ ನೋಡುವಾಗ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರ ಜನ್ಮದವರೇ ತಮ್ಮ ಬಲವನ್ನು ನಂಬಿ ಯೆಹೋವನನ್ನು ಅಸಡ್ಡೆ ಮಾಡುವಂಥ, ತಿರಸ್ಕಾರ ಮಾಡುವಂಥ ಜನರು ಶಾಪಗ್ರಸ್ತರು. ಈ ಹೊತ್ತು ನಾವು ಆಲೋಚನೆ ಮಾಡಬೇಕಾಗಿದೆ. ಮನುಷ್ಯರು ಸಹಾಯ ಮಾಡಲು ಶಕ್ತರಲ್ಲ, ದೇವರ ವಾಕ್ಯ ಹೇಳ್ತಾಯಿದೆ. ಪ್ರಭುಗಳು ಸಹಾಯ ಮಾಡಲು ಶಕ್ತರಲ್ಲ, ಅದಕ್ಕಾಗಿ ಯೆಹೋವನಲ್ಲಿ ಭರವಸೆ ಇಡಿರೆಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಅದಕ್ಕಾಗಿ ಇವತ್ತಿನ ದಿನ ದಾವೀದನು ಒಂದು ಅನುಭವದ ಮಾತು ಹೇಳ್ತಾನೆ. ಏನೆಂಬುದಾಗಿ ನೋಡುವಾಗ, ಕೀರ್ತನೆಗಳ ಪುಸ್ತಕ 37ನೇ ಅಧ್ಯಾಯ 5ನೇ ವಚನ ಹೇಳ್ತದೆ. ಏನೆಂಬುದಾಗಿ ನೋಡಿದರೆ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು. ಏನು ಚಿಂತೆ ಮಾಡ್ತೀರಾ? ಆಗಲೇ ಆ ರಾಜನ ಕತೆ ಹೇಳಿದೆ. ಆ ರಾಜ ಮುಟ್ಟಿದೆಲ್ಲ ಚಿನ್ನವಾಗಿ ಆಗಬೇಕೆಂಬುದಾಗಿ ಬೇಡಿದ, ಆದರೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತ. ಇದು ಬೇಕಾ ಪ್ರೇರೆ? ಯಾವುದು ಭಾಗ್ಯವಂತಿಕೆ? ಆತ್ಮಿಕವಾಗಿರುವಂಥ ಸಮಾಧಾನ, ಆತ್ಮಿಕವಾಗಿರುವಂಥ ಸಂತೋಷ, ಆತ್ಮಿಕವಾಗಿರುವಂಥ ದೇವರ ಆಲೋಚನೆ, ಇದು ಭಾಗ್ಯವಂತಿಕೆಯನ್ನು ಕೊಡುವಂಥದ್ದಾಗಿದೆ. ಅದಕ್ಕಾಗಿ ಯೋಬನು ಹೇಳ್ತಾನೆ 22:24 ಹೇಳ್ತಾನೆ ಏನೆಂಬುದಾಗಿ ನೋಡುವಾಗ, ನಿನ್ನ ಚಿನ್ನವನ್ನು ಧೂಳಿನಲ್ಲಿ ಹಾಕು, ಓಫೀರ್ ದೇಶದ ಅಪರಂಜಿಯನ್ನು ಹೊಳೆಗಳ ಬಂಡೆಗಳಿಗೆ ಎಸೆದು ಬಿಡು, ಸರ್ವಶಕ್ತನು ನಿನಗೆ ಚಿನ್ನವಾಗಿಯೂ ಬೆಳ್ಳಿ ರಾಶಿಗಳಾಗಿಯೂ ಇದ್ದಾನೆಂಬುದಾಗಿ ವಾಕ್ಯ ಹೇಳ್ತದೆ. ಈ ಲೋಕದ ಚಿನ್ನ ನಮ್ಮನ್ನು ಏನು ಮಾಡ್ತದೆ? ಅವಮಾನಕ್ಕೆ ಗುರಿ ಮಾಡ್ತದೆ, ಅಕಾಲಿಕ ಮರಣಕ್ಕೆ ಗುರಿ ಮಾಡ್ತದೆ. ಆದರೆ ಸರ್ವಶಕ್ತನಾಗಿರುವಂಥ, ಚಿನ್ನದ ಪ್ರತಿರೂಪವಾಗಿರುವಂಥ ಯೆಹೋವ ದೇವರು ನಮಗಿರುವುದಾಗಿದ್ದರೆ ನಾವೇ ಭಾಗ್ಯವಂತರು. ಅದೇ ರೀತಿಯಾಗಿ ಪತ್ನಿ ಲಾಭ ಕೂಡ ರತ್ನ ಲಾಭ, ಅದು ಯೆಹೋವನ ಅನುಗ್ರಹ ಎಂಬುದಾಗಿ ಜ್ಞಾನೋಕ್ತಿ 18:22 ಬರೆಯಲ್ಪಟ್ಟಿದೆ. ಒಳ್ಳೆಯ ಹೆಂಡತಿ, ಗುಣವತಿಯಾದ ಸತಿ ಕೂಡ ದೇವರ ಒಂದು ಅನುಗ್ರಹವಾಗಿದೆ. ಮುಂದೆ ಪುತ್ರ ಸಂತಾನ ಯೆಹೋವನಿಂದ ಬಂದ ಸ್ವಾಸ್ಥ್ಯ, ಗರ್ಭಫಲ ಆತನ ಬಹುಮಾನ ಎಂಬುದಾಗಿ 127ನೇ ಕೀರ್ತನೆ 3ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಮಕ್ಕಳ ಭಾಗ್ಯ ಕೂಡ ಅದು ದೇವರ ಕೊಡುಗೆ. ಇನ್ನು 3ನೇದಾಗಿ ನೋಡುವಾಗ ಏಷಾಯ 8:18 ಬರೆಯಲ್ಪಟ್ಟಿದೆ, ಯೆಹೋವನಿಂದ ದೊರೆತ ನಾನು ಮತ್ತು ನನ್ನ ಮಕ್ಕಳು ಯೆಹೋವನ ಕೈಯಲ್ಲಿ ಗುರುತುಗಳು, ಅದ್ಭುತಗಳಾಗಿದ್ದೇವೆ. ಇವತ್ತು ಒಳ್ಳೆಯ ಕುಟುಂಬ, ಒಳ್ಳೆಯ ಧರ್ಮಪತ್ನಿ, ಜ್ಞಾನವಂತೆ ಮತ್ತು ವಿಚಾರವಂತೆ, ವಿವೇಕವುಳ್ಳಂಥ ಹೆಂಡತಿ, ಅದು ಯೇಸು ಕ್ರಿಸ್ತನ ಅಥವಾ ಯೆಹೋವನ ಅನುಗ್ರಹ. ಮಕ್ಕಳ ಭಾಗ್ಯ ಯೆಹೋವನ ಅನುಗ್ರಹ, ಮತ್ತು ಎಲ್ಲ ಕುಟುಂಬವನ್ನು ಪರಿಪಾಲನೆ ಮಾಡುವಂಥದ್ದು ದೇವರ ಒಂದು ಅನುಗ್ರಹವಾಗಿದೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಿದೆ ಧರ್ಮೋಪದೇಶ 33:29, ಇಸ್ರಾಯೇಲರೇ, ನೀವು ಎಷ್ಟೋ ಧನ್ಯರು, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ನೀವು ಯೆಹೋವನ ಅನುಗ್ರಹದಿಂದ ಜಯವನ್ನು ಹೊಂದಿದವರು. ಆತನೇ ನಿಮ್ಮನ್ನು ಕಾಯುವ ಡಾಲು, ನಿಮ್ಮ ಗೌರವವನ್ನು ಕಾಪಾಡುವ ಕತ್ತಿಯೂ ಆಗಿದ್ದಾನೆ. ಅದಕ್ಕಾಗಿ ನೀವು ಎತ್ತರವಾದ ಉನ್ನತ ಸ್ಥಳದಲ್ಲಿ ವಾಸಿಸ್ತಾ ಇದ್ದೀರಿ. ಹಾಗಾದರೆ ಭಾಗ್ಯವಂತಿಕೆ ಅಂದರೆ ಏನು? ಇಲ್ಲಿ ವಾಕ್ಯ ಹೇಳ್ತದೆ 144ನೇ ಕೀರ್ತನೆ 15ನೇ ವಚನದಲ್ಲಿ ಕೊನೆಯ ಭಾಗದಲ್ಲಿ ಹೇಳ್ತದೆ. 12ನೇ ವಚನ ನೋಡುವಾಗ, ಯೌವನಸ್ಥರಾದ ನಮ್ಮ ಗಂಡು ಮಕ್ಕಳು ಹೊರವಾಗಿ ಬೆಳೆದಿರುವ ಸಸಿಗಳಂತಿದ್ದಾರೆ, ಹೆಣ್ಣು ಮಕ್ಕಳು ಅರಮನೆಯಲ್ಲಿ ವಿಚಿತ್ರವಾಗಿ ಕೆತ್ತಿದ ಮೂಲೆಗಂಬಂದಿದ್ದಾರೆ. ನಮ್ಮ ಹೊಲಗಳಿರುವ ಕುರಿಗಳು ಸಾವಿರಾರು ಮರಿಗಳು ನೀಯುವವು, ನಮ್ಮ ಎತ್ತುಗಳು ದೊಡ್ಡ ಹೇರುಗಳು ಹೊತ್ತು ಬರುವವು. ವೈರಿಗಳು ಒಳಗೆ ನುಗ್ಗುವುದಾಗಲಿ ನಮ್ಮವರನ್ನು ಒಯ್ಯುವುದಾಗಲಿ ಇರುವುದಿಲ್ಲ.
ಬೀದಿಗಳಲ್ಲಿ ಗೋಳಾಟವು ಕೇಳಿಸುವುದಿಲ್ಲ. ಇಂಥ ಸುಸ್ಥಿತಿಯಲ್ಲಿರುವ ಜನರು ಧನ್ಯರು. ಯಾರಿಗೆ ಯೆಹೋವನು ದೇವರಾಗಿರುತ್ತಾನೋ ಅವರು ಭಾಗ್ಯವಂತರು. ಇವತ್ತು ಆಲೋಚನೆ ಮಾಡಬೇಕು, ಭಾಗ್ಯವಂತರು ಯಾರು? ಆಸ್ತಿ, ಅಂತಸ್ತು, ಬಂಗಲೆ, ಹಣ, ಧನ, ಕನಕ ಇರುವಂಥವರಲ್ಲ. ಅದಕ್ಕಾಗಿ ಆ ಲವೋದಿಕೆ ಸಭೆಗೆ ಹೇಳಿದ, ನೀನು ನಿನ್ನ ವಿಷಯದಲ್ಲಿ ಐಶ್ವರ್ಯವಂತನು, ಸರ್ವ ಸಂಪನ್ನನು, ಯಾವುದಕ್ಕೂ ಕೊರತೆ ಇಲ್ಲ ಎಂದು ಹೇಳಿಕೊಂಡು, ಆದರೆ ನನ್ನ ದೃಷ್ಟಿಯಲ್ಲಿ ನೀನು ಏನೂ ಇಲ್ಲದ ದರಿದ್ರನು, ದೌರ್ಭಾಗ್ಯನು, ದುರ್ಗತಿ ಉಳ್ಳವನು, ಕುರುಡನು, ಬಟ್ಟೆ ಇಲ್ಲದವನು ಆಗಿದೆ. ಅದಕ್ಕಾಗಿ ನಿನಗೆ ಶ್ರೀಮಂತಿಕೆ ಬೇಕಾಗಿದ್ದರೆ ಪುಟಕ್ಕೆ ಹಾಕಿದ ಚಿನ್ನವನ್ನು, ನಿನ್ನ ಲಜ್ಜಾಸ್ಪದವಾಗಿರುವಂಥ ಬೆತ್ತಲೆತನವನ್ನು ಮರೆಮಾಚಬೇಕಾಗಿದ್ದರೆ, ನಾನು ಕೊಡುವಂಥ ಬಿಳಿ ವಸ್ತ್ರವನ್ನು, ನಿನ್ನ ಕಣ್ಣು ಸರಿಯಾಗಿ ಕಾಣಬೇಕಾಗಿದ್ದರೆ ನನ್ನಿಂದ ಅಂಜನವನ್ನು ಕೊಂಡುಕೊಳ್ಳು, ಆಗ ನೀನು ಭಾಗ್ಯವಂತನಾಗುತ್ತೆ. ಅದಕ್ಕಾಗಿ ಇವತ್ತು ಭಾಗ್ಯವಂತರು ಯಾರೆಂದರೆ, ಮೊದಲನೇದಾಗಿ ವಿವೇಕವನ್ನು ಸಂಪಾದಿಸುವವರು ಭಾಗ್ಯವಂತರು, ಎರಡನೇದಾಗಿ ಸಬ್ಬತ್ ದಿನವನ್ನು ಆರಾಧನೆ ಮಾಡುವಂಥರು ಭಾಗ್ಯವಂತರು, ಮೂರನೇದಾಗಿ ಯಾರಿಗೆ ಯೆಹೋವನು ಯೇಸು ಕ್ರಿಸ್ತನು ದೇವರಾಗಿದ್ದಾರೋ ಅವರು ಭಾಗ್ಯವಂತರಾಗಿದ್ದಾರೆ. ಅದಕ್ಕಾಗಿ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ, ದೇವರ ಬಳಿಗೆ ಬರೋಣ, ದೇವರ ಆಶೀರ್ವಾದ ಹೊಂದೋಣ, ದೇವರ ಕೃಪೆಯಿಂದ ಬದುಕೋರಾಗಿರೋಣ. ಈ ಒಂದು ಸಂದೇಶ ನಿಮ್ಮೆಲ್ಲರಿಗೆ ಒಂದು ಆಶೀರ್ವಾದವಾಗಿರಲಿ. ಒಂದು ವೇಳೆ ನೀವು ಈ ಸಂದೇಶಕ್ಕೆ ಪ್ರೋತ್ಸಾಹ ಮಾಡುವುದಾಗಿದ್ದರೆ ಅಥವಾ ನಿಮ್ಮ ಒಂದು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕೇಳುವುದಾಗಿದ್ದರೆ ನಮಗೆ ಈ ಕೆಳಗೆ ಕೊಡುವಂಥ 2 ಫೋನ್ ನಂಬರಿಗೆ ನೀವು ಸಹಾಯ ಮಾಡಬಹುದು. ನಿಮ್ಮ ಒಂದು ಕೋರಿಕೆ ಅಥವಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕೇಳಬಹುದು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಅಮಿತ ಪ್ರೀತಿಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿನ್ನ ಮಗನಾಗಿರುವಂಥ ನನ್ನ ಮೂಲಕ ಈ ಬಿಗ್ ಜೆ ಟಿ ವಿ ವಾಹಿನಿಯಲ್ಲಿ ಒಳ್ಳೆಯ ಸಂದೇಶ, ಭಾಗ್ಯವಂತರು ಯಾರು ಅನ್ನೋಂಥ ವಿಷಯವಾಗಿ ಸಂದೇಶ ಕೊಡಲಿಕ್ಕೆ ಕೃಪೆ ಮಾಡಿದೆ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಮುಟ್ಟು ಸ್ವಾಮಿ, ಮುಟ್ಟು. ಇದರಿಂದ ಹೆಚ್ಚಿನ ಜನರು ನಿನ್ನ ಬಳಿಗೆ ಬರಲಿ ಸ್ವಾಮಿ. ಲೌಕಿಕವಾಗಿರುವಂಥ ಯಾವ ಆಸ್ತಿ ಪಾಸ್ತಿ ನಮಗೆ ಭಾಗ್ಯವಂತಿಕೆ, ಸಮಾಧಾನ, ಸಮೃದ್ಧಿ ಕೊಡಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಹೊರತು ಈ ಲೋಕದಲ್ಲಿ ಅದು ಸಿಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಸಂದೇಶದಿಂದ ನೀನು ಮಾತ್ರ ಘನಮಾನ ಮಹಿಮೊಂದು ನಮ್ಮ ಕುಟುಂಬನ ಆಶೀರ್ವಾದ ಮಾಡು. ಈ ಬಿಗ್ ಜೆ ಟಿ ವಿಯ ನಿರ್ದೇಶಕರಾಗಿರುವಂಥ ಪ್ರಶಾಂತನ ಜತನವರನ್ನು, ಅವರ ಕುಟುಂಬ, ಅವರ ಒಂದು ಗುಂಪನ್ನು ಕೂಡ ಆಶೀರ್ವಾದ ಮಾಡು. ಇದು ಅದ್ಭುತವಾಗಿ ವಾಹಿನಿ ನಡೆಯುವಂತೆ, ಇದು ಬೆಳೆಯುವಂತೆ ನಿನ್ನ ಕೃಪೆ ಮಾಡು. ಎಲ್ಲ ಘನತೆ, ಮಹಿಮೆ, ಪ್ರಭಾವಗಳನ್ನು ನಿನ್ನ ಮುದ್ದು ಪಾದ ಅರ್ಪಣೆ ಮಾಡಿ ಯೇಸುವೆ ನಿನ್ನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ಎಲ್ಲರಿಗೂ ವಂದನೆಗಳು.